ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ಕುಲು ಮನಾಲಿಗೆ, ಉತ್ತರಾಖಂಡಕ್ಕೆ ಎಲ್ಲಿಯಾದರೂ ಪ್ರವಾಸಕ್ಕೆ ಹೋದ ಸಂದರ್ಭದಲ್ಲಿ ಆ ಕುದುರೆಗಳ ಮೇಲೆ ಸವಾರಿ ಮಾಡಬೇಕಾದಂಥ ಅನಿವಾರ್ಯತೆ ಒದಗಿ ಬರುತ್ತೆ. ಈ ಕುದುರೆ ಸವಾರರು ಹೇಗಿರ್ತಾರೆ ಅಂತಂದ್ರೆ, ನಮ್ಮನ್ನು ಕುದುರೆ ಮೇಲೆ ಕೂಡಿಸಿ ತಂಪಾಡಿಗೆ ತಾವು ಯಾವುದೋ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ. ಉಳಿದ ಕುದುರೆ ಸವಾರರ ಜೊತೆ ಹರಟೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗೆ ಪ್ರಾಣ ಹೋಗ್ತಾ ಇರುತ್ತೆ, ಅವ್ರಿಗೆ ಯಾವುದೇ ರೀತಿ ಅಳಕಿರೋದಿಲ್ಲ. ಅವ್ರ ಪಾಡಿಗೆ ಅವ್ರು ನಿಶ್ಚಿಂತೆಯಿಂದ ಹೋಗ್ತಾ ಇರ್ತಾರೆ. ಕುದುರೆ ಮೇಲೆ ಕೂತಿರೋ ವ್ಯಕ್ತಿಯ ಬಗ್ಗೆ ಗಮನವೇ ಇರೋದಿಲ್ಲ. ಅವರಿಗೆ ಸಹಜ ಪ್ರಕ್ರಿಯೆ ಅದು. ನಮಗೆ ಮಾತ್ರ ಎಂಥ ಗಾಬರಿದಾಯಕ, ಆತಂಕದಾಯಕ ಅಂದರೆ, ನಾವು ಹೋಗಿ ನಮ್ಮ ದೇವಸ್ಥಾನ ಅಥವಾ ಯಾವ ಡೆಸ್ಟಿನೇಷನ್ ಹೋಗ್ಬೇಕಂತೀವಿ ಅಲ್ಲಿ ಮುಟ್ಟಿದರೆ ಸಾಕಪ್ಪ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ಮೊನ್ನೆ ಏಪ್ರಿಲ್ 22ನೇ ತಾರೀಕು ನಡೆದಂಥ ಘಟನೆ ಇದೆಯಲ್ಲ, ಅದರ ಕಥೆಯನ್ನು ನೀವು ಕೇಳಿಬಿಟ್ರೆ ಯಾವ ರೀತಿಯ ಮೋಡಸ್ ಆಪರೆಂಡಿಯನ್ನು ಈ ಉಗ್ರಗಾಮಿಗಳು ಮಾಡ್ಕೊಂಡಿರ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇವ್ರಿಗೆಲ್ಲ ಗುರ್ಜರ್ ಅಂತಾರೆ. ಆಮೇಲೆ ಇವ್ರಿಗೆ ಕಚ್ಚರ್ ವಾಲೆ ಅಂತ ಕರೀತಾರೆ, ಘೋಡೆ ವಾಲೆ ಅಂತ ಕರೀತಾರೆ. ತೆಳ್ಳಗಿರ್ತಾರೆ, ಪಠಾಣಿ ಡ್ರೆಸ್ ಹಾಕಿರ್ತಾರೆ, ಗಡ್ಡ ಬಿಟ್ಟಿರ್ತಾರೆ. ಒಂದು ಸಲ ಹಿಂಗೆ ತಳ್ಳಿದರೆ ಸತ್ತೋಗ್ಬಿಡ್ತಾರೆ. ಆ ಥರ ಕಾಣಿಸ್ತಿರ್ತಾರೆ ಅವ್ರು ಯಾರಿಗೂ ಬೊಜ್ಜು ಇರೋದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಮೊನ್ನೆ ಉತ್ತರ ಪ್ರದೇಶದ ಜೌನ್ಪುರ್ನ ಏಕತಾ ತಿವಾರಿ ಕುಟುಂಬ ಕೂಡ ಈ ಪಹಲ್ಗಾಮ್ನ ಪ್ರವಾಸಕ್ಕೆ ಹೋಗಿತ್ತು. ಕಾಶ್ಮೀರಕ್ಕೆ ಪ್ರವಾಸ ಹೋದ ಸಂದರ್ಭದಲ್ಲಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಫಸ್ಟ್ ಹೋಗಿ ಶ್ರೀನಗರದಲ್ಲಿ ಸೆಟ್ಲ್ ಆಗ್ತಾರೆ. ಶ್ರೀನಗರದಿಂದ ಒಂದು ದಿವಸ ಗುಲ್ಮಾರ್ಗು, ಆಮೇಲೆ ಒಂದು ದಿವಸ ಸೋನ್ಮಾರ್ಗು, ಪಹಲ್ಗಾಮ್, ಹಿಂಗೆ ಬೇರೆ ಬೇರೆ ಒಂದೊಂದು ದಿವಸ ಒಂದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರೆ. ಒಂದು ದಿವಸ ಪಹಲ್ಗಾಮ್ಗೆ ಪ್ರವಾಸವನ್ನು ಇಟ್ಕೊಂಡು ಅಲ್ಲಿ ಹೋಗಿರ್ತಾರೆ ಇವರು. ಜೊತೆಗೆ ಯಾರನ್ನ ಇವರು ಕರ್ಕೊಂಡು ಹೋಗ್ತಾ ಇದ್ನಲ್ಲ, ಕುದುರೆ ಸವಾರ, ಅದೇ ಗುರ್ಜರ್ ವಾಲೆ ಅಂತ ಹೇಳಿದ್ನಲ್ಲ, ಗುರ್ಜರ್ ಕಚರೆ ವಾಲೆ ಅಂತ, ಈತ ಏಕತಾ ತಿವಾರಿ ಕುಟುಂಬದವ್ರನ್ನ ಮಾತಾಡ್ಸ್ಲಿಕ್ಕೆ ಶುರು ಮಾಡ್ತಾನೆ. ಕೇಳ್ತಾನೆ, ನೀವು ಯಾವತ್ತಾದರೂ ಮಜಾರ್ಗೆ ಎಲ್ಲರೂ ಹೋಗಿದ್ರಾ, ನೀವು ಯಾವುದಾದ್ರೂ ದರ್ಗಾಗೆ ಹೋಗಿದ್ರಾ? ಏನೋ ಸ್ವಾಭಾವಿಕವಾಗಿ ಮಾತಾಡ್ತಾ ಇದ್ದ ನೀವು ಅಂತೇಳಿ. ಆಕೆ ಇಲ್ಲ ಯಾವತ್ತೂ ಹೋಗಿಲ್ಲ. ಯಾವತ್ತಾದರೂ ಚಾದರ್ ಚಢಾಯಕ್ಕೆ, ಕಬಿ ಆಪ್ನೆ ಚಾದರ್ ಚಢಾಯಕ್ಕೆ ಅಂದರೆ, ನೀವು ಹಸಿರು ಚಾದರ ಹೊಚ್ಚಿದ್ದೀರಾ ಯಾವುದಾದ್ರೂ ಗೋರಿಗೆ? ಇಲ್ಲ ಅಲ್ಲಿ ಯಾವತ್ತೂ ನಾವು ಆ ಕಡೆ ಹೋಗೇ ಇಲ್ಲ. ನಿಮಗೆ ಕುರಾನ್ ಗಿರಾನ್ ಯಾವತ್ತರ ಓದಿದ್ದೀರಾ ನೀವು? ಇಲ್ಲ, ಓದಿಲ್ಲ ನಾವು ಅಂತ. ಹೀಗೆ ಮಾತುಕತೆ ಸಾಗ್ತಾ ಇರುತ್ತೆ. ಬನ್ನಿ, ನೀವು ಅಮರನಾಥ್ ಯಾತ್ರೆಗೆ ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದೇ ರೋಡಲ್ಲಿ, ಈಗೇನು ನಾವು ಹೋಗ್ತಾ ಇದ್ದೀವಲ್ಲ, ಇದೇ ರೋಡಲ್ಲಿ ಹೋದರೆ, ಬೈಸರನ್ ವ್ಯಾಲಿಯಿಂದ ಮುಂದೆ ಹೋದರೆ ಅಮರನಾಥ್ ಕಡೆ ಹೋಗೋದು. ನಿಮ್ಮನ್ನು ಅತ್ಯಂತ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನೀವು. ಆಯಿತು, ನೀನು ಫೋನ್ ನಂಬರ್ ಕೊಡು ಅಂತ ಕೇಳ್ತಾರೆ. ಇಲ್ಲ, ನಂದು ಫೋನ್ ಇಲ್ಲ, ಫೋನ್ ಇತ್ತು, ಅದು ಹಾಳಾಗಿದೆ ಅದು ಅಂತ. ಯಾರು? ಈ ಕುದುರೆ ಸವಾರ. ಹಾಗೆ ಹೇಳಿದ 2 ನಿಮಿಷಕ್ಕೆ ಆತನ ಫೋನ್ ರಿಂಗ್ ಆಗುತ್ತೆ. ಆ ಫೋನು ಆತನ ಶೂ ಒಳಗಡೆ ಇರುತ್ತೆ. ಅಲ್ಲಿ ಉದ್ದನೆ ಶೂ ಹಾಕ್ತಾರೆ, ಕಾಲವರೆಗೂ ಮೇಲ್ಗಡೆವರೆಗೂ ಬರುವಂಥ ಶೂ ಹಾಕ್ತಾರೆ. ಆ ಶೂ ಒಳಗಡೆ ಇರುತ್ತೆ. ಏಕತಾ ತಿವಾರಿ ಇದ್ದಾರಲ್ಲ, ಇವ್ರಿಗೆ ಅನುಮಾನ ಶುರುವಾಗುತ್ತೆ. ಈಗ ತಾನೇ ಈತ ನನ್ನ ಹತ್ರ ಫೋನ್ ಇಲ್ಲ ಅಂದ, ಫೋನ್ ಹಾಳಾಗಿ ಹೋಗಿದೆ, ತೊಗೋಬೇಕಾಗಿದೆ ಅಂದ. ನೋಡಿದರೆ ಫೋನ್ ರಿಂಗ್ ಆಗ್ತಾಯಿದೆ. ಫೋನ್ ಎತ್ತಿದವನು ಅವರ ಕಾಶ್ಮೀರಿ ಭಾಷೆಯಲ್ಲಿ ಹೇಳ್ತಾನೆ, ಇಲ್ಲ, ಪ್ಲ್ಯಾನ್ ಫೇಲ್ ಆಗಿದೆ, ಇನ್ನೊಂದು ಪ್ಲ್ಯಾನ್ ಮಾಡಬೇಕು ನಾವು. 35 ರೈಫಲನ್ನು ಬೇರೆ ಕಡೆ ಇಟ್ಟಿದ್ದೀನಿ ನಾನು. ಇವಳಿಗೆ ಗಾಬರಿ ಶುರುವಾಗತ್ತೆ, ಆತಂಕ ಶುರುವಾಗತ್ತೆ. ಏನೋ ಬೇರೆ ಥರ ಇದೆ ಅದು, ಯಾಕೋ ಒಂದು ಅನುಮಾನ ಕಾಡ್ತಾ ಇದೆ, ಏನೋ ಭಯ ಉಂಟಾಗುವಂಥ ವಾತಾವರಣ ಅಂತ ಸ್ಪಷ್ಟ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಆತ ಹೇಳ್ತಾನೆ, ನೋಡಿ, ಹಿಂಗೆ ಸೀದಾ ಹೋದ್ರೆ ತುಂಬ ಚೆನ್ನಾಗಿದೆ ಒಂದು ಜಾಗ, ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಬನ್ನಿ ನಿಮ್ಮನ್ನು. ಬೈಸರನ್ ವ್ಯಾಲಿ ಅಂತಾರೆ ಇದಕ್ಕೆ. ಅಲ್ಲೇ ಕಾಡು ಶುರುವಾಗುತ್ತೆ, ಅಲ್ಲಿ ಭಾಳ ಒಳ್ಳೊಳ್ಳೆ ಫೋಟೋ ತೆಗಿಬೋದು ನೀವು, ಭಾಳ ಚೆನ್ನಾಗಿದೆ ಜಾಗ ಅಂತ. ಈಗ ಹೇಳ್ತಾಳೆ, ಬೇಡ ಹೋಗೋದು. ಇಲ್ಲ, ತುಂಬ ಜನ ಹೋಗ್ತಾರಲ್ಲಿ, ನೀವು ಬನ್ನಿ. ಇಲ್ಲದ್ರೆ ಒಂದು ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಂಡ್ಬಿಡ್ತೀರಿ ನೀವು. ಯಾರೂ ಯಾವ ಕುದುರೆ ಸವಾರನೂ ಅಲ್ಲಿ ಕರ್ಕೊಂಡು ಹೋಗಲ್ಲ, ನಾ ಕರ್ಕೊಂಡು ಹೋಗ್ತೀನಿ. ತುಂಬ ಜನ ಅವಾಯ್ಡ್ ಮಾಡ್ತಾರೆ, ಎತ್ತರದಲ್ಲಿದೆ ಅಂತ ಬರೀ ಇಷ್ಟೇ ಈ ಹುಲ್ಲುಗಾವಲು ತೋರಿಸಿ ವಾಪಸ್ ಕರ್ಕೊಂಬಂದ್ಬಿಡ್ತಾರೆ. ನಾ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತೇನೆ, ಬನ್ನಿ ನಿಮ್ಮನ್ನು. ಈಕೆ ಬೇಡ ಅಂತ ಹಠ ಮಾಡ್ತಾಳೆ. ಆತ ಕರ್ಕೊಂಡು ಹೋಗೇ ತೀರ್ತೀನಿ ಅಂತ ಆತ ಅಂತಾನೆ, ಬೇಡ ಅಂತ ಈಕಂತ. ಅವನು ಸಿಟ್ಟಿಗೆದ್ದವನು ಕುದುರೆಯನ್ನು ತಿರುಗಿಸ್ಕೊಂಡು ವಾಪಸ್ ಕರ್ಕೊಂಬರ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಮಾಡಿದ ಕೆಲವು ನಿಮಿಷಗಳಲ್ಲಿ ಗುಂಡಿನ ಮೊರೆತದ ಸದ್ದು ಕೇಳಿ ಬರುತ್ತೆ. ನಿನ್ನೆ ಎಲ್ಲ ಚಾನಲ್ನಲ್ಲಿ ಈ ಏಕತಾ ತಿವಾರಿಯ ಸಂದರ್ಶನ, ಹಿಂದಿ ಚಾನಲ್ಗಳಲ್ಲಿ. ಆಕೆ ಹೇಳ್ತಾಳೆ, ಅಲ್ಲಿರುವಂಥ ಪ್ರತಿ ಚಹಾದ ಅಂಗಡಿಯವನು, ಪ್ರತಿಯೊಬ್ಬ ಕುದುರೆ ಸವಾರ, ಪ್ರತಿಯೊಬ್ಬ ಹೆಲ್ಪರು, ಪ್ರತಿಯೊಬ್ಬರು ಕೂಡ ನಿಮಗೆ ತುಂಬ ಒಳ್ಳೆಯವರು, ಅಮಾಯಕರು, ಮುಗ್ಧರು, ಬಡವರು ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇರ್ತಾರೆ. ಎಲ್ಲರೂ ಒಂದೊಂದು ಮೋಡಸ್ ಆಪರೆಂಡಿಯಲ್ಲಿ ಪಾಲುದಾರರಾಗಿರ್ತಾರೆ. ಒಂದು ಸಣ್ಣ ಅವಕಾಶ ಸಿಕ್ಕರೂ ಬಿಡೋದಿಲ್ಲ. ನಾನೇನಾದರೂ ಅವನ ಜೊತೆ ಹೋಗಿಬಿಟ್ಟಿದ್ರೆ
ಆತ ತನ್ನ ಭಯೋತ್ಪಾದಕ ಸ್ನೇಹಿತರಿಗೆ ಹೇಳಿಟ್ಟಿದ್ದ, ಇಂಥಲ್ಲಿ ಬಡಿಯಾಗಿರಿ, ನಾ ಕರ್ಕೊಂಬರ್ತೀನಿ ಅಂತ. ಅಲ್ಲಿ ನಮ್ಮ ಕಡೆ ಕಲ್ಮ ಓದು ಅಂತ ಇಲ್ಲೇ ಮುಂಚೆ ಹೇಳಿದ್ದೆ ಅವನು. ನಾ ಹಿಂದೂ ಅಂತ ಅವನಿಗೆ ಖಚಿತ ಆಗಿ ಹೋಗಿತ್ತು, ನಾವು ಎಲ್ಲರೂ ಹಿಂದೂಗಳು ಅಂತ. ಹೋದ ತಕ್ಷಣ ಸನ್ನೆ ಮಾಡೋನು, ಫೋನಲ್ಲಿ ಹೇಳೋನು, ಗುಂಡು ಹೊಡೆಯೋರು. ಸುದೈವ ವಶಾತ್ ಬಚಾವಾದೆ ನಾನು ಅಂತ ಕೇಳ್ತಾರೆ. ನಮ್ಮಲ್ಲಿ ಹೋಗಿ ಬಂದವರು ಭಾಳಷ್ಟು ಜನ ಭಾಳ ಒಳ್ಳೆಯ ಕುದುರೆ ಸವಾರ ಸಿಕ್ಕಿದ್ರು, ತುಂಬ ಚೆನ್ನಾಗಿ ನಮ್ಮನ್ನು ಕರ್ಕೊಂಬಂದರು. ನಮ್ಮ ಟ್ಯಾಕ್ಸಿ ಡ್ರೈವರ್ ಅಂತೂ ತುಂಬ ಒಳ್ಳೆಯವನಿದ್ದ. ಛದ್ಮ ವೇಷಧಾರಿಗಳು, ನೋಡಲಿಕ್ಕೆ ಏನೂ ಗೊತ್ತಿರಲಾರದ ಅಮಾಯಕ ರೀತಿಯಲ್ಲಿ ನಟಿಸುವಂಥ ಇವರು ಏನು ಬೇಕಾದರೂ ಧರ್ಮದ ಅಫೀಮಿನಲ್ಲಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರಿರ್ತಾರೆ. ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಕಳೆದ 35 ವರ್ಷಗಳಿಂದ ವಿಫಲರಾಗಿದ್ದೇವೆ. ಎಂಥ ದುರಂತ ನೋಡಿ. ಒಂದು ಸರ್ವಾನಂದ್ ಅವರ ಘಟನೆಯನ್ನು ಕೇಳಿಬಿಟ್ಟು ನೀವು, ಸರ್ವಾನಂದ್ ಕೌಲ್ ಅಂತೇಳಿ, ನಿಮ್ಗೆ 1990 ಜನವರಿ 19ಕ್ಕೆ ಕಾಶ್ಮೀರದಲ್ಲಿ ಆದಂಥ ಮಸ್ಯಾಕರ್ ಗೊತ್ತಿದೆ. ನರಮೇಧ, ಹಿಂದೂಗಳ ನರಮೇಧ. ಕಾಶ್ಮೀರಿ ಪಂಡಿತರ ಲಕ್ಷೋಪಲಕ್ಷ ಜನರನ್ನು ಓಡಿಸಲಾಯಿತು. ಒಂದು ಅನೌನ್ಸ್ಮೆಂಟ್, ಮಸೀದಿಯಲ್ಲಿ ಒಂದು ಅನೌನ್ಸ್ಮೆಂಟ್ನಿಂದ, ರಲೀವ್ ಚಲೀವ್ ಗಲೀವ್ ಅಂತ ಒಂದು ಅನೌನ್ಸ್ಮೆಂಟ್ನಿಂದ ಎಲ್ಲರೂ ತಮ್ಮ ಪಿತ್ರಾರ್ಜಿತ ಆಸ್ತಿ, ತಮ್ಮ ಅಸ್ತಿತ್ವ, ತಮ್ಮ ನಗ ನಾಣ್ಯ, ಅಂಗಡಿ, ಮನೆ ಎಲ್ಲವನ್ನು ಬಿಟ್ಟು ಹೊರಟೋದ್ರು. ಆದರೆ ಒಂದು ಕುಟುಂಬ ಹೋಗಲೇ ಇಲ್ಲ. ಆತನ ಹೆಸರು ಸರ್ವಾನಂದ್ ಕೌಲ್ ಅಂತ. ಭಾಳ ದೊಡ್ಡ ಕವಿ. ಭ್ರಾತೃತ್ವದ ಬಗ್ಗೆ ಕವನ ಬರೆಯೋದು, ಹಿಂದೂ ಮುಸಲ್ಮಾನ್ ಭಾಯಿ ಭಾಯಿ ಅಂತ ಕವನ ಬರೆಯೋ ಮನುಷ್ಯ. ಆತನನ್ನು ಕಂಡ್ರೆ ಎಲ್ಲರಿಗೂ ಅಕ್ಕಪಕ್ಕ ಇರುವಂಥ ಮುಸಲ್ಮಾನರಿಗೆಲ್ಲ ತುಂಬ ಇಷ್ಟ ಆತ. ಅವ್ರ ಮನೆಗೆ ಇವ್ರು ಹೋಗೋರು, ಇವ್ರ ಮನೆಗೆ ಅವ್ರು ಹೋಗೋರು. ಅತ್ಯಂತ ಪ್ರಸಿದ್ಧ ವ್ಯಕ್ತಿ. ಬೇರೆ ಯಾವಾಗ ನರಮೇಧ ಆಯಿತು ಎಲ್ಲರೂ ಓಡಿ ಹೋದರು. ಆದರೆ ಈತ ಮಾತ್ರ ಸರ್ವಾನಂದ್ ಕೌಲ್ ಕವಿ ಹೊಡಲಿಲ್ಲ. ಪ್ರೇಮಿ ಅಂತ ಅವ್ರ ಹೆಸರಿಟ್ಕೊಂಡಿದ್ದಾರೆ ಬರೀಲಿಕ್ಕೆ, ನಿಕ್ನೇಮ್, ಪೆನ್ನೇಮ್. ಅಕ್ಕಪಕ್ಕದ ನಾನು ಹೋಗಲ್ಲ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನ ಕಾಶ್ಮೀರವನ್ನು ತೊರೆದು ಹೋಗಲಿ. ನಾನು ಒಬ್ಬರ ಜೊತೆ ಶತ್ರುತ್ವ ಮಾಡಿಲ್ಲ, ಯಾರ ಜೊತೆ ಜಗಳ ಆಡಿಲ್ಲ, ನನಗೆ ವೈಷಮ್ಯವೇ ಇಲ್ಲ. ಎಲ್ಲ ಮುಸಲ್ಮಾನರು ನನ್ನ ಸೋದರರು, ನನ್ನ ಹತ್ರ ಬಂದು ಸಹಾಯ ಪಡಿತಾರೆ, ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ನನಗವ್ರು ಎಷ್ಟೋ ಸಲ ಸಹಾಯ ಮಾಡಿದ್ದಾರೆ. ಅಂಥದ್ರಲ್ಲಿ ಉಳಿದವರೆಲ್ಲ ಓಡಿ ಹೋದ್ರು, ನಾನು ಯಾಕೆ ಹೋಗಲಿ ಅಂತ ಜನವರಿ 19 ನರಮೇಧ ಆದ ಮೇಲೆಯೂ ಕಾಶ್ಮೀರದಲ್ಲಿ ಉಳಿದ ಮನುಷ್ಯ ಸರ್ವಾನಂದ್ ಕೌಲ್. ಅಕ್ಕಪಕ್ಕದವ್ರು ಹೇಳಿದ್ರೆ ನೀವೇನು ಯೋಚನೆ ಮಾಡಿ, ಅಕ್ಕಪಕ್ಕದಲ್ಲೆಲ್ಲ ಇವರೇ ಭ್ರಾತೃತ್ವನೇ, ಬಾಂಧವರೇ ಇದ್ದದ್ದು. ಈ ಕಡೆನೂ ಬಾಂಧವ, ಈ ಕಡೆನೂ ಬಾಂಧವ, ಹಿಂದೂ ಬಾಂಧವನೇ. ಬರೋಬ್ಬರಿ ಒಂದು ದಿವಸ ರಾತ್ರಿ, ಏಪ್ರಿಲ್ ಕೊನೆಯ ದಿವಸ ರಾತ್ರಿ ಬಾಗಿಲು ಬಡಿತಾರೆ ಅವ್ರ ಮನೆದು. ಕತ್ಲು, ಅಮಾವಾಸ್ಯೆ ಕತ್ಲು, ಬಾಗಿಲು ಬಡಿತಾರೆ. ಯಾರೋ ಬಂದಿದ್ದಾರೆ ಅಂತ ಬಾಗಿಲು ತೆಗಿತಾರೆ ಹೆಣ್ಮಕ್ಳು. ನೋಡಿದ್ರೆ 3 ಜನ ಗನ್ ಹಿಡ್ಕೊಂಡು ಬಂತಾರೆ. ಗನ್ ಹಿಡ್ಕೊಂಡು ಬಂದಿದ್ದಾರೆ. ಎಲ್ಲಿದ್ದಾರೆ? ಸರ್ವಾನಂದ್ ಕೌಲ್ ಅಂತ ಹೆಸರು ಹಿಡಿದು ಕರೀತಾರೆ. ಅಂದರೆ ಅವರಿಗೆ ಒಳಗಡೆ ಇರುವ ಯಜಮಾನನ ಹೆಸರು ತುಂಬ ಚೆನ್ನಾಗಿ ಗೊತ್ತಿದೆ. ಒಳಗೆ ಪಾಪ ಮಲಗಿರ್ತಾರೆ ಊಟ ಮಾಡಿ. ಹೊರಗಡೆ ಯಾರು ಬಂದರು ಚಶ್ಮಾ ಹಾಕ್ಕೊಂಡು ಹೊರಗಡೆ ನಿಧಾನಕ್ಕೆ ನಡ್ಕೊಂಬಂದರು. ಸರ್ವಾನಂದ್ ಕೌಲ್ ಅವರು ಪ್ರೇಮಿ, ಅವ್ರ ಹೆಸರು. ಏನು ಬೇಕು ನಡಿ ನಮ್ಮ ಜೊತೆ. ನೀವು ಮೊದಲು ಕೇಳ್ತಾರೆ, ನಿಮ್ಮ ಮನೇಲಿರುವಂಥ ಎಲ್ಲ ನಗ ನಾಣ್ಯ ತೆಗೀರಿ ಅಂತ. ಗಾಬರಿ ಆಗ್ತಾರೆ ಅವ್ರು, ಯಾಕಿದು ಹಿಂಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತ. ಆಯಿತು, ಎಲ್ಲ ತೆಗೆದ್ರು. ಕೊಡಿಲಿ ಅದು ಕಿತ್ಕೊಂಡ್ರು. ನಡೀರಿ ನಮ್ಮ ಜೊತೆ ಅಂತ. ಎಲ್ಲಿಗೆ ಅಂತ? ಬನ್ನಿ, ನಿಮ್ಮನ್ನು ಕರಿತಾ ಇದ್ದಾರೆ ಬನ್ನಿ ಅಂತ. ಅಷ್ಟೊತ್ತಿಗೆ ಅವ್ರ ಮಗ ಎದ್ದು ಬರ್ತಾನೆ. ಅವನಿಗೂ 17-18 ವರ್ಷ. ಕ್ಯಾ ಹೋ ರहा है ಪಪ್ಪ ಅಂತ. ಅವ್ನು ಫುಲ್ ಗಾಬರಿ ಆಗಿರ್ತಾರೆ. ಆವಾಗ ಅಪ್ಪ ಒಬ್ಬರೇ ರಾತ್ರಿ ಹೊತ್ತಲ್ಲಿ ಹೋಗ್ತಾ ಇದ್ದಾರೆ ಅಂತ, ನಾನು ನಿಮ್ಮ ಜೊತೆ ಬರ್ತೇನೆ ಅಂತ. ಇಲ್ಲ, ಕರಿತಾ ಇದ್ದಾರೆ ಬನ್ನಿ, ಅಲ್ಲಿ ಹೋಗೋಣ ಅಂತ. ಮಗ ಜೊತೆಗೆ ಬರ್ತೀನಿ ಅಂತಾರೆ. ಬೇಡ ಬೇಡ, ನೀ ಇಲ್ಲೇರು, ನಾವು ಇವ್ರನ್ನ ಕರ್ಕೊಂಡು ಹೋಗಿ ಬರ್ತೀವಿ ಅಂತ. ಇಲ್ಲ, ನಾನು ಬರ್ತೀನಿ ಅಂತ ಹಠ ಮಾಡಿ ಅವನು ಜೊತೆ ಬರ್ತಾನೆ. ಮುಂದೆ ಮಾರನೇ ದಿವಸ ಆತನ ಹೆಣ ಊರ ಹೊರಗಡೆ ಮರದಲ್ಲಿ ನೇತಾಡ್ತಾ ಇರುತ್ತೆ. ಸರ್ವಾನಂದ್ ಕೌಲ್ದು. ಆತನ 2 ಕಣ್ಣುಗಳಿರೋದಿಲ್ಲ. ಮೈ ತುಂಬ ಸುಟ್ಟ ಸಿಗರೇಟಿನ ಗುರುತುಗಳು ಮೈ ತುಂಬ ಇರ್ತವೆ. ಜೊತೆಗೆ ಆತ ಸತ್ರು ಅಕಸ್ಮಾತ್ ಬದುಕಿ ಉಳಿದಿದ್ರೆ ಅನ್ನುವಂಥ ಕಾರಣಕ್ಕೋಸ್ಕರ ಗುಂಡಿನಲ್ಲಿ ಹೊಡೆಯಲಾಗಿರುತ್ತೆ. ಭೀಭತ್ಸವಾಗಿ ಆತನನ್ನು, ಪಕ್ಕದಲ್ಲಿ ಆತನ ಮಗನನ್ನು ಕೊಲೆ ಮಾಡಿ ಗಿಡದಲ್ಲಿ ಕಟ್ಟಿಲಾಗಿರುತ್ತೆ. ಸರ್ವಾನಂದ್ ಕೌಲ್ ಕತೆ. 1990 ಏಪ್ರಿಲ್ ಘಟನೆಗೂ ಏಪ್ರಿಲ್ 22 ಘಟನೆಗೂ ಏನಾದರೂ ನಿಮಗೆ ವ್ಯತ್ಯಾಸ ಕಾಣುತ್ತಾ ಹೇಳಿ ನನಗೆ? ಅವತ್ತು ಅದೇ ಊರಿನ ಜನರ ಮಧ್ಯೆ ಜೀವನ ಮಾಡಿ ಭ್ರಾತೃತ್ವದ ಸಂಕೇತವಾಗಿ ಹೊರಹೊಮ್ಮಿದಂಥ ಕವಿ. ಅವತ್ತೇನೋ ಮತಾಂಧರಿದ್ದರು, ಈಗ ಕಾಲಮಾನ ಬದಲಾಗಿದೆ, ಜನರ ಹತ್ರ ದುಡ್ಡು ಬಂದಿದೆ, ಮೊದಲಿನಂಗಿಲ್ಲ ಅಂತ ಎಲ್ಲರೂ ಮಾತಾಡ್ಬೋದು. ಆದರೆ ಮುಂದೆ 35 ವರ್ಷಗಳ ನಂತರ ಅದೇ ಬೈಸರನ್ ವ್ಯಾಲಿನಲ್ಲಿ, ಅದೇ ಕಾಶ್ಮೀರದಲ್ಲಿ ಪ್ಯಾಂಟ್ ಬಿಚ್ಚಿಸಿ ಮರ್ಮಾಂಗವನ್ನು ನೋಡಿ, ಸುನ್ನತ್ತಾಗಿದೆಯೋ ಇಲ್ಲೋ, ಕತ್ನ ಆಗಿದೆಯೋ ಇಲ್ಲೋ ನೋಡಿ ಕಲ್ಮಾ ಓದು ಅಂತ ಹೇಳಿ ಗುಂಡು ಹೊಡೆದು ಸಾಯಿಸಿದ್ರಲ್ಲ, ಇದಕ್ಕೂ ಏನಾದರೂ ವ್ಯತ್ಯಾಸ ಕಾಣುತ್ತಾ?
ನನಗೆ ಆ ಹತಭಾಗ್ಯ ಹೆಣ್ಮಗಳ ಬಗ್ಗೆ ಬೇಜಾರಾಯಿತು. ಮೊನ್ನೆ ತಾನೇ ಗಂಡ ತೀರ್ಕೊಂಡಿದ್ದಾರೆ ಮಂಜುನಾಥ್. ನನಗೆ ಇವತ್ತಿಗೂ ಭಾಳ ನೋವಾಗೋದು ಅದೇ ಘಟನೆ. ಪಾಪ ಎಷ್ಟು ಸಂತೋಷದಿಂದ ಹೋಗಿರುವಂಥವ್ರು ಅವರು. ಒಂದು ವಾರ ಅದ್ಭುತವಾಗಿ ಕಳೆದು ಬರೋಣ ಅಂತ ಕಾಶ್ಮೀರಕ್ಕೆ ಹೋಗಿ ಎಷ್ಟು ಕನಸುಗಳನ್ನ ಹೊತ್ತು ಹೋಗಿರ್ತಾರೆ. ಆತನ ಹತ್ಯೆ ಆಗತ್ತೆ. ಆಕೆ ಇಂಟರ್ವ್ಯೂ ಮಾರನೇ ದಿವಸ ಬೆಳಿಗ್ಗೆ ಎಲ್ಲ ಚಾನಲ್ನಲ್ಲಿ ಇಂಟರ್ವ್ಯೂ. ನನಗೆ ಆಶ್ಚರ್ಯ ಆಯಿತು. ಮೊದಲೇದಾಗಿ ಒಬ್ಬ ಹೆಣ್ಮಗಳು, ದುಃಖ ತಪ್ತ ಹೆಣ್ಮಗಳು ಮಾತಾಡುವ ಸ್ಥಿತಿಯಲ್ಲಿದ್ದಾರಾ ಅನ್ನೋದ್ರ ಬಗ್ಗೆ ನನಗೆ ಭಾಳ ಆಶ್ಚರ್ಯ ಆಯಿತು. ಎರಡನೇದ್ದು, ಆಕೆ ಇಂಟರ್ವ್ಯೂ ಕೇಳಿದಾಗ ಇನ್ನಷ್ಟು ಆಶ್ಚರ್ಯ ಆಯಿತು. ಅವ್ರು ಹೇಳ್ತಾರೆ, ಇಲ್ಲ ನಮ್ಮ ಟ್ಯಾಕ್ಸಿ ಡ್ರೈವರು ಸೈಫುಲ್ಲಾನೋ ಹಮೀದೋ ಏನೋ ಹೆಸರು ಹೇಳಿದ್ರು. ಆತ ತುಂಬ ಒಳ್ಳೆಯವನಿದ್ದ, ನನ್ನ ಚೆನ್ನಾಗಿ ಕರ್ಕೊಂಬಂದ, ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಅಲ್ರಿ, ಇದೇ ಜನರ ಸೋದರರು, ಇದೇ ಜನರ ದಯಾದಿಗಳು, ಇದೇ ಜನರ ಮಧ್ಯೆ ಇದ್ದಂಥ ಅವರು ನಿಮ್ಮ ಇಡೀ ಕುಟುಂಬದ, ನಿಮ್ಮ ಒಂದೇ ಕುಟುಂಬ ಅಲ್ಲ 26 ಕುಟುಂಬಗಳನ್ನು ನರಮೇಧ ಮಾಡಿದ್ದಾರೆ ಭೀಭತ್ಸವಾಗಿ. ನಿಮ್ಗೆ ಅವರು ಒಳ್ಳೆಯವರು ಅಂತ ಕಾಣಿಸ್ತಾರೆ. ನಿನ್ನೆ ಕಾಶ್ಮೀರದಲ್ಲಿ ವಿಧಾನಮಂಡಲ ನಡೀತಾ ಇದೆ. ಒಮರ್ ಅಬ್ದುಲ್ಲಾ ಅಂತ ಮುಖ್ಯಮಂತ್ರಿ ಇದ್ದಾನಲ್ಲ, ಲೋಫರ್, ಹುಟ್ಟು ಲೋಫರ್ ಅವನು ಅವರಪ್ಪ ಅವರ ಅಜ್ಜ ಕಾಶ್ಮೀರ ನರಕ ಸದೃಶ ಆಗಲಿಕ್ಕೆ ಕಾರಣೀಭೂತರಾದವರು. ಇವ್ರು ಎಂಥ ಛದ್ಮ ವೇಷಧಾರಿಗಳು ಅಂದರೆ, ಇವ್ರು ಯಾವಾಗಲೂ ಅಲ್ಟಕಿಯ ಮಾಡ್ತಾಯಿರ್ತಾರೆ. ಅಲ್ಟಕಿಯ ಅಂತ ಏನಂತಂದರೆ ತಮ್ಮ ಐಡೆಂಟಿಟಿಯನ್ನು ಮುಚ್ಚಿಟ್ಕೊಳ್ಳೋದು ಅಂತ. ಹಿಂದೂಗಳ ಮಧ್ಯೆ ಇದ್ದಾಗ ಮುಸಲ್ಮಾನ ಧರ್ಮದ ಬಗ್ಗೆ ಮಾತಾಡೋಂಗಿಲ್ಲ ಇವರು, ಅವ್ರ ಜೊತೆ ಚೆನ್ನಾಗಿರ್ತಾರೆ. ಯಾವಾಗ ಹಿಂದೂಗಳ ಮೇಲೆ ನಾವು ರೂಲ್ ಮಾಡಬಹುದು ಅಂತ ಗೊತ್ತಾಗುತ್ತೋ ಅವಾಗ ಇದ್ದಕ್ಕಿದ್ದಂಗೆ ಮತಾಂಧತೆ ಎಚ್ಚರಾಗುತ್ತೆ ಅವ್ರಿಗೆ. ಅದಕ್ಕೆ ಅಲ್ಟಕಿಯ ಅಂತ ಕರೀತಾರೆ. ಈತ ಹೇಳ್ತಾನೆ, ನೋಡಿ ಪಾಪ ಒಬ್ಬ ಗುರ್ಜರ್ ವಾಲೆ ಸತ್ತೋಗ್ಬಿಟ್ಟ, ಇದರಲ್ಲಿ ಘೋಡೆ ವಾಲೆ ಸತ್ತೋದ, ಉಳಿದ 26 ಜನರು ಸತ್ತಿರೋ ಬಗ್ಗೆ ಅವನಿಗೆ ನೋವಿಲ್ಲ. ಒಬ್ಬ ಗುರ್ಜರ್ ಸತ್ತೋಗಿರೋದಕ್ಕೆ ನೋವಿದೆ. ಅವನೇನು ಶಿಯಾನೂ ಅಲ್ಲ, ಸುನ್ನಿನೂ ಅಲ್ಲ, ಅಲ್ಲಿರುವಂಥ ಪಹಾಡಿ ವ್ಯಕ್ತಿ ಅವನು. ಅವನ ಸಾವಿನ ಬಗ್ಗೆ ಮರುಕ ಇದೆ, ಅವನ ಸಾವಿನ ಬಗ್ಗೆ ಕಂಬನಿ ಇದೆ, ಅವನ ಸಾವಿನ ಬಗ್ಗೆ ಈತ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾನೆ. ಹೋಗಿರುವಂಥ 26 ಜನರ ಬಗ್ಗೆ ಅವನಿಗೆ ಏನೂ ನೋವೇ ಇಲ್ಲ. ಇವರಪ್ಪ ರಕ್ತಪಾತ ಮಾಡ್ತೀವಿ ನಾವು ಕಾಶ್ಮೀರದಲ್ಲಿ ಅಂತ ಹೇಳಿದ ಮನುಷ್ಯ. ಭಾಳ ಹಿಂದೆ ಅಲ್ಲ ಇದನ್ನ ಹೇಳೋದು, ಇದು ಇತ್ತೀಚೆಗೆ 2019ರಲ್ಲಿ ಆಗಸ್ಟ್ 5ಕ್ಕೆ ಆರ್ಟಿಕಲ್ 370 ರದ್ದಾಯಿತು. ಫೆಬ್ರವರಿ ಮಾರ್ಚ್ ಸುಮಾರಿಗೆ ಇವರಪ್ಪ ಅದೇ ಮಾತಾಡಿದ, ರಕ್ತಪಾತವನ್ನು ಮಾಡ್ತೀವಿ. ಪ್ರತಿ ಬಾರಿ ಈತ ಅಪ್ಪ ಮಕ್ಕಳು ಕೇಳ್ತಾ ಇದ್ದದ್ದೇನು ಗೊತ್ತಾ, ಪಾಕಿಸ್ತಾನದ ಜೊತೆ ಮಾತುಕತೆಯನ್ನು ಆಡಬೇಕು, ಪಾಕಿಸ್ತಾನ ಜೊತೆ ಮಾತುಕತೆ. ಯಾರ್ರೀ ಪಾಕಿಸ್ತಾನ ನಮ್ಮ ಎದುರಿಗೆ? ನಿನಗೆ ನಿನ್ನ ನೆಲದ ಬಗ್ಗೆಯೇ ಅಭಿಮಾನ ಇಲ್ಲ, ಮತ್ತೊಂದು ದೇಶದ ಜೊತೆ ಮಾತುಕತೆ ಆಡುವಂತೀಯ. ನಿನ್ನ ಕೈಗೆ ಅಧಿಕಾರವನ್ನು ಭಾರತ ದೇಶದಲ್ಲಿ ಕೊಡಲಾಗಿದೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ. ನಮ್ಮ ಕೋರ್ಟ್ ಚುನಾವಣೆ ಮಾಡುವನಂತೆ, ಚುನಾವಣೆ ಮಾಡಿದ ಮೇಲೆ ಉಗ್ರರು ಆಯ್ಕೆ ಆಗ್ತಾರೆ. ಆ ಉಗ್ರರನ್ನು ಕಾಶ್ಮೀರದ ಜನ ಆಯ್ಕೆ ಮಾಡ್ತಾರೆ. ಇಷ್ಟೆಲ್ಲ ವ್ಯಾಲಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಏನು ಸಮೃದ್ಧಿಯನ್ನು ಮಾಡಿದೆಯಲ್ಲಪ್ಪ, ಸಿನಿಮಾ ಥಿಯೇಟರ್ ತೆಗೆದ್ರು, ಮಾಲ್ಗಳು ತೆಗೆದ್ರು, ಎಲ್ಲ ತೆಗೆದಾರಲ್ಲಪ್ಪ. ಅಷ್ಟೆಲ್ಲ ತೆಗೆದ ಮೇಲೆ ಜನ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ಬೇಕಲ್ವಾ? ನಿಮ್ಮ ಜೀವನವನ್ನು ಹಸನುಗೊಳಿಸೋರು ಯಾರ್ರೀ? ಒಮರ್ ಅಬ್ದುಲ್ಲಾನ ಅಥವಾ ಫಾರೂಕ್ ಅಬ್ದುಲ್ಲಾನ, ಮೆಹಬೂಬಾ ಮುಫ್ತಿನ? ಯಾರು ಅಲ್ವಲ್ಲ. ನಿಮ್ಮ ಹಸನುಗೊಳಿಸಿದ್ದು ನಿಮ್ಮ ನರೇಂದ್ರ ಮೋದಿಯವರಿಂದ ಇವತ್ತೊಂದು ತುತ್ತು ಅನ್ನ ಊಟ ಮಾಡ್ತೀರಿ. ನಿಮ್ಮ ಕೃತಜ್ಞತೆ ಇದ್ದರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕ್ತಿದ್ರಿ. ಏಕೆಂದರೆ ಮುಂದೆಯೂ ಕೂಡ ಇಷ್ಟೇ ಸುಭದ್ರವಾಗಿ ಕಾಶ್ಮೀರ ಇರಬೇಕು, ಸೌಹಾರ್ದಯುತವಾಗಿರಬೇಕು, ಸುಭಿಕ್ಷವಾಗಿರಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್. ಇಡೀ ಕಾಶ್ಮೀರ ವ್ಯಾಲಿಯಲ್ಲಿ ಒಂದೇ ಒಂದು ಸೀಟು ಬರಲಾರ್ದಂಗೆ ನೋಡ್ಕೊಂಡ್ರಲ್ಲ, ಒಂದು ಸೀಟು. ರಾಶಿದ್ ಎಂಜಿನಿಯರ್ನ ಗೆಲ್ಲಿಸ್ತೀರಿ. ಯಾರು ಸರ್ಕಿಟ್ ಹೌಸ್ನಲ್ಲಿ ದನದ ಮಾಂಸದ ಬಿರಿಯಾನಿ ಮಾಡಿಸಿ ತಿನ್ನಿಸಿದ್ನೋ, ಯಾರು ಉಗ್ರಗಾಮಿಗಳಿಗೆ ಫಂಡಿಂಗ್ ಮಾಡ್ತಾ ಇದ್ನೋ ಅಂಥವನು ಜೈಲಿನಲ್ಲಿದ್ದರೂ ಕೂಡ MP ಎಲೆಕ್ಷನ್ನಲ್ಲಿ ಗೆಲ್ತಾನೆ. ಆದರೆ ಭಾರತೀಯ ಜನತಾ ಪಾರ್ಟಿ ಒಬ್ಬ ಅಭ್ಯರ್ಥಿ ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ. ಗೆದ್ದವನು ಯಾರು? ಬರುವಂಥ ಪ್ರವಾಸಿಗರು ನಮ್ಮ ಸಂಸ್ಕೃತಿಯ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ ಅಂತ ಹೇಳಿದಂಥ ವ್ಯಕ್ತಿ ಚುನಾವಣೆಯಲ್ಲಿ ಗೆಲ್ತಾನೆ. ಈಗ ನನಗೆ ಹೇಳಿ, ಭ್ರಾತೃತ್ವದ ಕಥೆಗಳನ್ನು ನಾವು ಹೇಳಬೇಕಾ? ಸರ್ವಾನಂದ್ ಕೌಲ್ ಅವರು ಇದೇ ಭ್ರಾತೃತ್ವದ ಕಥೆ ಹೇಳಿದರು. ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿನೂ ಅದೇ ಭ್ರಾತೃತ್ವದ ಕಥೆ ಹೇಳ್ತಾರೆ. ತುಂಬ ಒಳ್ಳೆಯವರಿದ್ದಾರೆ. ಕಾಶ್ಮೀರದ ಯಾವುದೇ ಏಜೆನ್ಸಿಗೆ ನಿನ್ನೆ ಫೋನ್ ಮಾಡಿದ್ದೆ ನಾನು, ಹೆಂಗಿದೆ ಪರಿಸ್ಥಿತಿ ಅಂತ. ಅಲ್ಲಿ ಒಂದಷ್ಟು ಜನ ನಮ್ಗೆ ಗೊತ್ತಿರುವಂಥ ಜನ ಇದ್ದಾರೆ. ನಾವು ಪ್ರತಿ ಸಲ ಹೋಗೋದ್ರಿಂದ ಅವ್ರ ಫೋನ್ ನಂಬರ್ಗಳೆಲ್ಲ ಇದಾವೆ. ಮುದಸ್ಸಿರ್ ಅಂತ ಒಬ್ಬ ಇದ್ದಾನೆ, ಇನ್ನೊಬ್ಬ ತಾಬೀಜ್ ಅಂತ ಒಬ್ಬರಿದ್ದಾರೆ. ಫೋನ್ ಮಾಡಿದ್ದೆ, ನೈ ಭಯ್ಯ ಸಬ್ ಕುಚ್ ಠೀಕ್ ಹೈ, ಆಪ್ ಆರಾಮ್ ಸೆ ಆ ಜಾಯಿಯೆ, ಕೋಯಿ झंझट नहीं है. ಓ ಗೋಧಿ ಮೀಡಿಯಾ ವಾಲೆ ಕುಚ್ ಬಿ ಡಾಲ್ ರೇ. ಗೋಧಿ ಮೀಡಿಯಾದವ್ರು ಏನು ಬೇಕಾದ್ರೆ ಹಾಕ್ತಾ ಇದ್ದಾರಂತೆ. ಜೋ ಮನ್ ಮೇ ಆಯೆ ಓ ಡಾಲ್ ರೇ. ಆಪ್ ಆ ಜಾಯಿಯೆ ಭಯ್ಯ. ಯಾಕೆ? ಓದ್ಕೋ ಕತ್ತರಿಸ್ಲಿಕ್ಕ, ಸರ್ತಾನ್ಸೆ ಜೋದ ಮಾಡಲಿಕ್ಕೆ. ನಮ್ಮ ಜನರಿಗೆ ಇನ್ನೂ ಇವರ ಮತಾಂಧತೆ ಅರ್ಥವೇ ಆಗಿಲ್ಲ. 35 ವರ್ಷಗಳಾಗಿದೆ. ಅವತ್ತಿನ ಸ್ಥಿತಿ ಏನಿದೆ ಅದೇ ಸ್ಥಿತಿ ಇವತ್ತು ಕೂಡ ಇದೆ. ಅವತ್ತು ನರೇಂದ್ರ ಮೋದಿ ಸರ್ಕಾರ ಇರಲಿಲ್ಲ, ಅದಕ್ಕೆ ಹಂಗಾಯಿತು ಅಂತ ಹೇಳ್ತೀವಿ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಇದೆ. ಹಿಂದೂಗಳ ಬಗ್ಗೆ ಇನ್ನಿಲ್ಲದ ಹಾಗೆ
ಕಾಳಜಿ ಅಂತಃಕರಣ ಎಲ್ಲ ಇದೆ. ಇವತ್ತು ಕೂಡ ಅದೇ ರೀತಿಯ ಮಾರಣ ಹೋಮ ನಡೀತಾ ಇದೆ. ಈಗ ಏನು ಮಾಡಬೇಕು ಅಂತ ತಾವು ನಂಗೆ ದಯವಿಟ್ಟು ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.